ಹಾಯ್ ನಮಸ್ಕಾರ, ವೆಲ್ಕಮ್ ಟು ದ ಚಾನೆಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಬಂದು ನಮ್ಮ ಮನೆಯ ನಾಮಕರಣ ಅಥವಾ ತೊಟ್ಟಿಲು ಹಾಕಿದ ಮರು ದಿವಸ ನಾವು ಮನೆ ಬದಲಾಯಿಸೋದು ಅಥವಾ ತೊಟ್ಟಿಲು ಬದಲಾಯಿಸೋ ಒಂದು ಕ್ರಮ ಇದೆ. ಹಾಗಾಗಿ ನನ್ನ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಮಗುನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಒಂದು ಕ್ರಮನ ನಾವು ಲೇಟಾಗಿ ಕೂಡ ಮಾಡ್ಬೋದಿತ್ತು, ಆದರೆ ನಾವು ಬ್ಯಾಂಗ್ಳೂರಿಗೆ ಬೇಗ ಹೋಗೋದ್ರಿಂದ ಅರ್ಜೆಂಟಲ್ಲಿ ಮಾಡಿದ್ವಿ. ಹಾಗೆ ಅವತ್ತಿನ ದಿವಸ ಸ್ವಲ್ಪ ಬೇಜಾರನೂ ಇತ್ತು, ಯಾಕಂದರೆ ನನ್ನ ಜೊತೆ ಅಮ್ಮ ಮತ್ತು ಅಕ್ಕ ಬರೋರಿದ್ದರು. ಅವತ್ತಿನ ದಿವಸನೇ ನನ್ನ ಭಾವನ ಅಮ್ಮ ತೀರ್ಕೊಂಡಿದ್ರಿಂದ ಅವರಿಬ್ಬರು ಅಲ್ಲಿಗೆ ಹೋದರು. ನನ್ನ ಜೊತೆ ದೊಡ್ಡಮ್ಮ ಬಂದರು. ಮಗುನೆಲ್ಲ ನೋಡ್ಕೊಂಡಿದ್ದು ಅಮ್ಮ ಮತ್ತು ಅಕ್ಕ. ಅವರಿಬ್ಬರು ಬರೋಕ್ಕಾಗಿಲ್ಲ ಅಂತ ನನಗೆ ಬೇಜಾರಾಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕಡೆ ಹೋಗಲೇಬೇಕಲ್ವ, ಎಲ್ಲಿ ಇಂಪಾರ್ಟೆಂಟ್ ಇದೆ ಅಲ್ಲಿಗೆ ಹೋಗಲೇಬೇಕು. ಸೊ ಇವತ್ತು ನಾವು ಮಗುನ ಕರ್ಕೊಂಡು ಅವಳ ಅಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ ನೋಡಿ ಯಾವ ರೀತಿ ಎಲ್ಲ ನಮ್ಮನ್ನು ವೆಲ್ಕಮ್ ಮಾಡಿದ್ರು ಅಂತ. ಇವತ್ತಿಗೆ ಇವಳಿಗೆ 42 ದಿವಸ ಆಯಿತು. ಹಾಗೆ ನಾನು ಯಾವತ್ತೆಲ್ಲ ವಿಡಿಯೋ ಮಾಡ್ತೀನಿ ಅವಾಗೆಲ್ಲ ಅಳ್ತಾನೆ ಇರ್ತಾಳೆ. ಹಾಗೆ ಹೇಗೆ ಕಾಣ್ತಾ ಇದ್ದಾಳೆ ನಮ್ಮ ಮಗಳು ಅಂದರೆ ಹತ್ತಿರದಿಂದ ತೋರಿಸಿದ್ದು ಇವತ್ತೇ ಅಂತ ಅಂದ್ಕೋತೀನಿ. दादा बड़ा नहीं तो Takılın. Abi unji. Bala. ತೊಟ್ಲು ಬದಲಾಯಿಸೋ ಕ್ರಮ ಏನಕ್ಕೆ ಮಾಡುವಂಥದ್ದು ಅಂದರೆ, ಡೆಲಿವರಿ ಆಗಿ ಅಮ್ಮನ ಮನೆಯಿಂದ ಫಸ್ಟಿಗೆ ಮಗುನ ತಗೊಂಡು ಗಂಡನ ಮನೆಗೆ ಹೋಗಬೇಕು. ಅದಾದಮೇಲೆ ನಾವು ಎಲ್ಲಿಗಾದರೂ ಹೋಗ್ಬೋದು. ಅಂದರೆ ಬೇರೆಯವ್ರ ಮನೆಗೆ ಕೂಡ ಹೋಗಬೇಕಂದ್ರೆ ಫಸ್ಟಿಗೆ ಗಂಡನ ಮನೆಗೆ ಮಗುನ ತಗೊಂಡು ಹೋಗಿ ಅದಾದಮೇಲೆ ಹೋಗುವಂಥದ್ದು. ಹಾಗಾಗಿ ಈ ಒಂದು ಕ್ರಮನ ಮಾಡೋದು. ಸೊ ಇದೊಂದು ಬೇಗ ಮುಗಿಸಿದ್ವಿ ಮತ್ತು ನಮಗೆ ಬ್ಯಾಂಗ್ಳೂರು ಹೋಗೋದಕ್ಕೆ ಕೂಡ ಈಸಿ ಆಗುತ್ತೆ. ಹಾಗಾಗಿ ಸೊ ಚೆನ್ನಾಗಿ ವೆಲ್ಕಮ್ ಮಾಡಿದರು. ಅತ್ತೆ ತುಂಬಾ ಗಮ್ಮತ್ತು ಮಾಡಿದರು ಅವತ್ತಿನ ದಿವಸ. ಸೊ ಹೀಗಿತ್ತು ನಮ್ಮ ತೊಟ್ಲು ಬದಲಾಯಿಸೋ ಕ್ರಮ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.